ಧನುಸ್ಸು ರಾಶಿ ಮನೆಯವರ ಯೋಗಕ್ಷೇಮವನ್ನು ಗಮನಿಸ್ಕೊಳ್ಬೇಕು. ಮನೆಯಲ್ಲಿ ಮನೆಯ ಸದಸ್ಯರ ಯಾರ್ಯಾರಿದ್ದಾರೆ ಅವರ ಸ್ಥಿತಿಗತಿಗಳು ಏನು, ಅವರ ಯೋಗಕ್ಷೇಮ ಏನು, ಅದನ್ನು ತಿಳಿಬೇಕಾದಂಥದ್ದು. ಅನಿವಾರ್ಯವಾಗಿ ಅವರಿಗೆ ಏನಾದರೂ ಅಗತ್ಯತೆಗಳಿದ್ದರೆ ಅದನ್ನು ಪೂರೈಸಬೇಕಾದಂತಹ ಕರ್ತವ್ಯ ನಿಮ್ಮ ಮೇಲಿರತಕ್ಕಂಥದ್ದು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯದಲ್ಲಿ ವ್ಯತ್ಯಯಗಳಾಗುವಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಯಾವ ರೀತಿಯ ಅನಾರೋಗ್ಯವೂ ನಿಮಗೆ ಸಂಭವಿಸ್ಬೋದು. ಅದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಹಳೆಯ ನೆನಪುಗಳಿಂದ ಕಣ್ಣೀರನ್ನು ಹಾಕ್ತೀರಿ, ಕಹಿಯ ಅನುಭವವನ್ನು ಜ್ಞಾಪಿಸ್ಕೊಳ್ತೀರಿ. ಹಿಂದೆ ನಿಮ್ಮ ಜೀವನದಲ್ಲಿ ನಡೆದಿರತಕ್ಕಂತಹ ಕೈ ಘಟನೆಗಳು ನಿಮಗೆ ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬಂದು ಅದರಿಂದ ಒಂದಷ್ಟು ಬೇಸರವಾಗ್ತಕ್ಕಂತಹದ್ದಿದೆ. ಸಾಲ ವಿಚಾರಕ್ಕೆ ಹಾಕ್ಕೊಳ್ತೀರಿ, ಯಾರಿಗೋ ಸಾಲ ಕೊಡಿಸ್ತಕ್ಕಂಥದ್ದು ಅಥವಾ ಬೇರೆಯವರು ಮಾಡಿದಂತಹ ಸಾಲದ ವಿಚಾರದಲ್ಲಿ ನೀವು ತಲೆ ಕೊಡಬೇಕಾದಂತಹ ವಿಚಾರ ಮುನ್ನೆಲೆಗೆ ಬರತಕ್ಕಂಥದ್ದಾಗತ್ತೆ. ಗಮನಿಸ್ಕೊಳ್ಳಿ. ಬೇರೆಯವರಿಗೆ ಸಹಾಯದ ಹಸ್ತ ಬೇಡ, ತೊಂದರೆ ಮಾಡಿಕೊಡ್ತೀರಿ. ಯಾರಿಗೋ ಏನೋ ಸಹಾಯ ಮಾಡ್ತೀನಿ ಅಂತ ಹೋಗಿ ನೀವು ಹಾಕ್ಕೊಳ್ತೀರಿ, ಅದು ಬೇಡ. ಯಾಕೆ ಅಂತಂದರೆ ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಒಳ್ಳೆಯದು, ಆದರೆ ಅದೆಲ್ಲದಕ್ಕೂ ಕೂಡ ಒಂದು ಇತಿಮಿತಿ ಅಂತಕ್ಕಂಥದ್ದು ಇರುತ್ತೆ. ಅದನ್ನು ದಾಟಿ ಕೆಟ್ಟ ಕೆಲಸಗಳಿಗೇನೋ ಸಹಾಯ ಮಾಡ್ತೀನಿ ಅಂತ ಹೋದರೆ ಆ ತೊಂದರೆಗಳಿಗೆ ನೀವು ಕೂಡ ಭಾಜನರಾಗ್ತೀರಿ ಅಂತ ಅರ್ಥ. ಹಳೆಯ ಚಿಂತೆಯನ್ನು ಮರೆತು ಬಿಟ್ಟರೆ ಅನುಕೂಲ ಇದೆ. ಹಿಂದೆ ನಡೆದಂತಹ ಘಟನೆಯನ್ನು ಪೂರ್ತಿ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು, ಮರೆತು ಬಿಡಬೇಕು. ಆಗ ಮಾತ್ರ ಮುಂದಿನ ಭವಿಷ್ಯ ಚೆನ್ನಾಗಿರ್ತಕ್ಕಂಥದ್ದಾಗತ್ತೆ. ನದೀ ತೀರದಲ್ಲಿ ಇರತಕ್ಕಂತಹ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ಕುಟುಂಬ ರಾಜಕಾರಣ, ಕಲಹ, ಮನಸ್ತಾಪ ಇದೆಲ್ಲವೂ ಕೂಡ ಇರುತ್ತೆ. ಮನೆಯಲ್ಲೇ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗೋದಿಲ್ಲ, ಒಬ್ಬರ ವಿಚಾರಕ್ಕೆ ಇನ್ನೊಬ್ಬರನ್ನ ಮೇಲೆತ್ತಿ ಕಟ್ಟಿ ಅವರ ಜೊತೆಯಲ್ಲಿ ಒಂದಷ್ಟು ಮಾತುಗಳನ್ನು ಆಡಿಸ್ತಕ್ಕಂತಹ ಕುಟುಂಬ ರಾಜಕಾರಣ, ಜೊತೆಗೆ ಮನಸ್ತಾಪ, ಒಬ್ಬರಿಗೊಬ್ಬರು ಮಾನಸಿಕವಾಗಿ ದೂರವಾಗ್ತಕ್ಕಂಥದ್ದು, ಇನ್ನೊಂದಷ್ಟು ಜಗಳ. ಹೀಗಾಗಿ ಮನೆಯಲ್ಲಿ ಅಶುಭವಾದಂತಹ ವಾತಾವರಣವೇ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಪಿತ್ರಾರ್ಜಿತವಾದಂತಹ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ತಂದೆ ಅಥವಾ ಹಿರೀಕರು ಮಾಡಿಟ್ಟಿದ್ದಂತಹ ಆಸ್ತಿಯ ವಿಚಾರಕ್ಕೆ ಒಂದಷ್ಟು ಗಲಾಟೆಗಳು ಸಂಭವಿಸ್ತಕ್ಕಂತಹ ಸೂಚನೆ ಅಲ್ಲಿ ಕಾಣುವಂಥದ್ದಾಗತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ವಿಚಾರ ನಿಮಗೆ ತೊಂದರೆಯನ್ನು ಮಾಡುತ್ತೆ. ನೋಡಿ ಎಷ್ಟು ವಿಚಿತ್ರ. ಗ್ರಹಗತಿಯ ಫಲ ಅಥವಾ ಗ್ರಹದ ಬಲ, ಗ್ರಹಚಾರ ಅಂತಂದರೆ ಇವೆಲ್ಲ ಗಮನಿಸಬೇಕಾದಂಥದ್ದು. ನಿಮಗೆ ಸಂಬಂಧಪಟ್ಟಿಲ್ಲದೆ ಇರತಕ್ಕಂತಹ ವಿಚಾರ ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಕಾರಣ ಆ ಜಾಗದಲ್ಲೇ ನೀವಿರ್ತೀರಿ, ನೀವು ಅದಕ್ಕೆ ಸಂಬಂಧಪಟ್ಟಿದ್ದೀರಿ ಅಂತಕ್ಕಂತಹ ಒಂದು ವಿಚಿತ್ರವಾದಂತಹ ಮನೋಭಾವ ನಿಮ್ಮ ಮೇಲೆ ಆಪಾದಿತವಾಗಿ ಬರ್ತಕ್ಕಂಥದ್ದಾಗತ್ತೆ. ಸ್ವಂತ ನಿರ್ಧಾರ ಒಳ್ಳೆಯದು ಯಾವುದೇ ಕೆಲಸದಲ್ಲಿ, ಆದರೆ ಕುತಂತ್ರ ಬೇಡ. ನನಗೇನೋ ಒಂದಷ್ಟು ತಿಳುವಳಿಕೆ ಇದೆ ಅಥವಾ ಎಲ್ಲರೂ ಕೂಡ ನನ್ನನ್ನು ಮಾನ್ಯ ಮಾಡ್ತಾರೆ ಅಂತಕ್ಕಂತಹ ದುರಹಂಕಾರದಿಂದ, ಕುತಂತ್ರದಿಂದ ಯಾವುದಾದ್ರು ನಿರ್ಧಾರ ಮಾಡಿದ್ರಿ ತೊಂದರೆ ಆಗ್ತಕ್ಕಂಥದ್ದಿದೆ. ಬೇರೆಯವರಿಗೆ ಸಹಾಯವನ್ನು ಮಾಡಿದರೆ ಅವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ನಿಸ್ವಾರ್ಥವಾಗಿ ಸಹಾಯ ಮಾಡಿ, ಅದು ಇಂದಲ್ಲ ನಾಳೆ ನಿಮಗೆ ಅನುಕೂಲಕರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ವೃತ್ತಿಯಲ್ಲಿ ತೊಂದರೆಯಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಯಾವ ವೃತ್ತಿಯನ್ನು ಮಾಡ್ತಿದ್ದೀರೋ ಅದಕ್ಕೆ ಪೂರಕವಾಗಿ, ಅದಕ್ಕೆ ಬೆಲೆ ಬರುವಂತಹ ರೀತಿಯಲ್ಲಿ ನಡೆದುಕೊಳ್ಬೇಕಾದಂಥದ್ದಿರುತ್ತೆ. ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಬಂಧುಗಳಲ್ಲಿ ಅಲ್ಪ ಪ್ರೀತಿ, ಸ್ವಲ್ಪ ಬೇಸರವಾಗುತ್ತೆ. ಬಂಧುಗಳನ್ನು ಎಷ್ಟೇ ಹಚ್ಕೊಂಡು ಹೋದರೂ ಕೂಡ ಅವರು ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ, ನಿಮ್ಮ ಸಹಾಯಕ್ಕೆ, ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಳ್ಳೋದಕ್ಕೆ ಸಿದ್ಧರಾಗಿರುವುದಿಲ್ಲ. ಅದನ್ನು ಗಮನಿಸಿದಂತಹ ನಿಮಗೆ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ಇದರ ಜೊತೆಯಲ್ಲಿ ಮಕ್ಕಳ ಭವಿಷ್ಯದ ಚಿಂತೆ ಉಂಟಾಗತ್ತೆ. ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಅವರಿಗೆ ಸರಿಯಾದಂತಹ ನೆಲೆ ಇಲ್ಲ. ಅವರ ಹೆಚ್ಚಿನ ವಿದ್ಯಾಭ್ಯಾಸ ಏನು, ಅವರ ಉದ್ಯೋಗ ಏನು, ಅವರ ಜೀವನದ ಆಧಾರಗಳೇನು, ಇವೆಲ್ಲವೂ ಕೂಡ ಮನಸ್ಸಿಗೆ ಬರತಕ್ಕಂಥದ್ದಾಗತ್ತೆ. ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ. ಏನೇ ಸಮಸ್ಯೆಗಳಿರಲಿ ಆ ಸಮಸ್ಯೆಯನ್ನು ಪ್ರಯತ್ನಪೂರ್ವಕವಾಗಿ ಬಗೆಹರಿಸ್ತಕ್ಕಂತಹದ್ದಿರಬೇಕೇ ಹೊರತು ತಪ್ಪು ನಿರ್ಧಾರಗಳನ್ನು ಮಾಡಿ ನೀವು ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಮನೆಯವರಿಗೂ ನಿಮ್ಮ ಆಶ್ರಯವನ್ನು ಮಾಡಿರ್ತಕ್ಕಂಥವರಿಗೂ ಕೂಡ ತೊಂದರೆ ಆಗುವಂಥದ್ದು ಬೇಡವೇ ಬೇಡ. ಧಾರ್ಮಿಕ ಕಾರ್ಯಗಳ ಯೋಜನೆಗಳನ್ನು ಹಾಕ್ತೀರಿ, ಕಾರ್ಯರೂಪಕ್ಕೆ ಬರುವುದಿಲ್ಲ. ಧಾರ್ಮಿಕವಾಗಿ ಏನಾದ್ರು ಮಾಡಬೇಕು, ಪೂಜೆ ಪುನಸ್ಕಾರ, ಧ್ಯಾನ, ಭಜನೆ, ಹೋಮ, ಜಪ ಇತ್ಯಾದಿಗಳನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಏನೋ ಬರುತ್ತೆ, ಆದರೆ ಕಾರ್ಯರೂಪಕ್ಕೆ ಬರೋದಿಲ್ಲ. ಭಗವಂತನನ್ನು ಯಾವಾಗ ಒಲಿಸ್ಕೊಳ್ಳೋದಿಲ್ಲ, ಭಗವಂತನಿಗೆ ಯಾವಾಗ ಶರಣು ಹೋಗೋದಿಲ್ಲ, ಆಗ
ನಮ್ಮ ಕಷ್ಟಗಳು ತಪ್ಪಿದ್ದಲ್ಲ. ಮಾನಸಿಕವಾದಂತಹ ನೆಮ್ಮದಿ ಸಿಕ್ಕದೇ ಇರತಕ್ಕಂಥದ್ದಕ್ಕೆ ಇವೆಲ್ಲವೂ ಕೂಡ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಬೇರೆಯವರ ಬಗ್ಗೆ ಅನುಮಾನ ಹೆಚ್ಚು. ಯಾವ ವ್ಯಕ್ತಿಯನ್ನು ಮಾತಾಡಿಸಿದ್ರೆ ಏನು ನಮಗೆ ತೊಂದರೆ ಮಾಡ್ತಾನೋ, ಎಲ್ಲಿ ವಂಚನೆಗೊಳಗಾಗ್ತೀವೋ, ಈ ರೀತಿಯ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂತಹ ನೀವು ಸಮಾಜದಲ್ಲಿ ನಂಬಿಕೆಯನ್ನಾದರೂ ಕೂಡ ಹೇಗೆ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ಅದು ಕೊನೆಗೆ ವೈಯಕ್ತಿಕವಾದಂತಹ ವಿಚಾರಕ್ಕೆ ಬಂದು ಪರ್ಯವಸಾನ ಹೊಂದತಕ್ಕಂತಹ ರೀತಿಯಲ್ಲಿ ನಡೆದು ಹೋಗುವಂಥದ್ದಾಗತ್ತೆ. ಆರೋಗ್ಯದ ಸಮಸ್ಯೆ ಹೆಚ್ಚಾಗುವಂಥದ್ದಿದೆ. ಹಾಗಾಗಿ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ ಆ ಈಶ್ವರ ಆರಾಧನೆಯನ್ನು, ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವ್ಯಾವಹಾರಿಕವಾಗಿ ಬೇರೆಯವರ ಸಹಾಯ ನಿಮಗಾಗತ್ತೆ. ಹಾಗಾಗಿ ವ್ಯವಹಾರದ ದೃಷ್ಟಿಯಿಂದ ಯಾವುದೇ ರೀತಿಯ ಕುಂದುಕೊರತೆಗಳು ನಿಮ್ಮನ್ನು ಕಾಡೋದಿಲ್ಲ. ವ್ಯಾವಹಾರಿಕವಾಗಿ ತೃಪ್ತರಾದಂತಹ ನೀವು ನಿಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತೀರಿ. ಲಾಭ ಗಳಿಸ್ತಕ್ಕಂತಹ ಹಂಬಲದಲ್ಲಿ, ಆ ಖುಷಿಯಲ್ಲಿ ನೈತಿಕತೆ ದೂರವಾಗಬಹುದು. ಮಾನವೀಯತೆಯನ್ನು ಇಟ್ಟುಕೊಂಡು ಪ್ರಾಮಾಣಿಕವಾಗಿ ನೀವು ಗಳಿಸಿದಂತಹ ಹಣ ಮಾತ್ರ ನಿಮ್ಮ ಹತ್ರ ಉಳಿಯುತ್ತೆ, ಅದು ಸದುಪಯೋಗವಾಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ದುರ್ಮಾರ್ಗದಲ್ಲಿ ಸಂಪಾದನೆ ಮಾಡಿದಂತಹ ಯಾವ ಹಣ ಅಥವಾ ಉಳಿಕೆಗಳಿವೆ ಅವೆಲ್ಲವೂ ಕೂಡ ಹಾಗೇ ನಷ್ಟವಾಗ್ತಕ್ಕಂಥದ್ದು ಆಗತ್ತೆ. ದಿನಚರಿಯಲ್ಲಿ ಬದಲಾವಣೆಯಾಗತ್ತೆ. ಕಾಯುವಿಕೆಯಿಂದ ಬೇಸರವಾಗುತ್ತೆ. ಯಾವುದೋ ವಿಷಯಕ್ಕೋ, ಯಾವುದೋ ವ್ಯಕ್ತಿಗೋ, ಯಾವುದೋ ವಸ್ತುವಿಗೋ ಕಾಯಬೇಕಾದಂಥದ್ದಿರುತ್ತೆ. ಅಲ್ಲಿ ತಾಳ್ಮೆಯ ಪರೀಕ್ಷೆ ಆಗುವಂಥದ್ದಾಗುತ್ತೆ. ಅದು ನಿಮಗೆ ಬೇಸರವನ್ನು ತರುತ್ತೆ. ತಾಳ್ಮೆಯನ್ನು ಕಳ್ಕೊಳ್ತೀರಿ. ಕೆಲಸಗಳೆಲ್ಲ ಕೆಟ್ಟು ಹೋಗುತ್ತೆ ಅಂತ ಹೇಳಿ ತೀರ್ಮಾನವಾಗುತ್ತೆ. ಯಶಸ್ಸಿನ ಆಸೆ ಇರಲಿ, ಅದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಇರಬೇಕಾದಂತಹ ಒಂದು ಛಲ. ಆದರೆ ದುರಾಸೆ ಬೇಡ. ಆ ದುರಾಸೆಯನ್ನು ಮುಂದಿಟ್ಟುಕೊಂಡು ಮಾಡತಕ್ಕಂತಹ ಸಂಕಲ್ಪ ವಿಕಲ್ಪವಾಗಿ, ವೈರುಧ್ಯವಾಗಿ ನಿಮಗೆ ಪ್ರಭಾವವನ್ನು, ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮಕ್ಕಳು, ಮೊಮ್ಮಕ್ಕಳಿಂದ ಉತ್ತಮವಾದಂತಹ ಸಾಧನೆ, ಒಂದಷ್ಟು ಸಮಾಧಾನವಾಗುತ್ತೆ. ಮಕ್ಕಳು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅತಿಯಾದಂತಹ ಹೆಸರು ಸಮಾಜದಲ್ಲಿ ಶಾಶ್ವತವಾಗಿ ಉಳಿತಕ್ಕಂತಹ ಸಾಧನೆಯನ್ನು ಮಾಡಬಹುದು. ಇದರಿಂದ ನಿಮಗೆ ಸಂತೋಷವಾಗ್ತಕ್ಕಂಥದ್ದು. ಕೋಪ ಕಡಿಮೆ ಇದ್ದರೆ ನಿಮ್ಮ ಕೆಲಸಗಳಾಗತ್ತೆ. ಕೆಲಸ ಆಗಲಿಲ್ಲ ಅಂತ ಸಿಟ್ಟಿಗೆದ್ರಿ, ನಿಮ್ಮ ಕೆಲಸಗಳು ಹಾಳಾಗ್ತಕ್ಕಂಥದ್ದು, ಕೆಲಸಗಳು ಆಗದೇ ಇರತಕ್ಕಂಥದ್ದು, ಮುಂದಕ್ಕೆ ಹೋಗುವಂಥದ್ದು, ಅದರಿಂದ ಏನೋ ಬೇಸರವಾಗ್ತಕ್ಕಂಥದ್ದೇ ಆಗತ್ತೆ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.